ಈ ಊರಿನ ಗ್ರಾಮದ ಮುಖಂಡರು CM ಚೌಡೇಗೌಡರಂತ ಹಿಂದಿನ ದಿನಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಗ್ರಾಮದ ಹಿರಿಯರು ಇಂಥವರು ಸಲಹೆಗಳಿಂದ ಇಲ್ಲಿ ನಡೆಯತಕ್ಕಂಥ ವಜ್ದೇವರಾಗಿರ್ಬೋದು, ಗ್ರಾಮ ದೇವತೆ ಕಾರ್ಯಕ್ರಮಗಳಿರ್ಬೋದು, ದೊಡ್ಡ ದೇವರುಗಳಾಗಿರ್ಬೋದು, ಇವರಿಂದ ಸಲಕರಣೆಗಳು ತಗೊಂಡು ಇವಾಗ ಮಾಡ್ತಿರತಕ್ಕಂಥ ಈ ವಜ್ದೇವರ ಶಾಸ್ತ್ರ. ಈ ವಜ್ದೇವ್ರ ಕುರಿತು ನಿಮ್ಮ ಅನುಭವ ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಯಜಮಾನ್ರೆ? ಜನಾಂಗದಲ್ಲಿ ಇದು ವರ್ಷಕ್ಕೊಂದ್ಸತಿ ಸಾರ್ವಜನಿಕವಾಗಿ ಮಾಡೋದಂಥದ್ದು ತುಂಬ ವಿಶೇಷವಾಗಿರುತ್ತೆ. ತಪ್ಪೀರ ಮಾಡ್ತಾರೆ, ಪ್ರತಿ ವರ್ಷನೂ ಬಂಡೆ ಮೇಲೆ ಬಂದ ಕಾರ್ಯಕ್ರಮಗಳು ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ನಾವು ಇತ್ತೀಚೆಗೆ ಕೇಳ್ಪಟ್ಟು ಬೆಳಿಗ್ಗಿಂದ ವಿಡಿಯೋ ಮಾಡೋವಾಗ ಈ ಚುಕ್ಕೆ ನೋಡಿದ ಮೇಲೆ ಇಲ್ಲಿಂದ ಹೊರಡೋದು ಅಂತಂದ್ರು. ಅದ್ರ ಅನುಭವ ಏನು ಹಂಚ್ಕೊಳಕ್ಕೆ? ಅನಾದಿ ಕಾಲದಿಂದ ಇರೋದು ನಕ್ಷತ್ರ ನೋಡಿಕೊಂಡು ಬಂಡೆ ಜಾಗ ಬಿಡಬೇಕು ಅಂತ. ಅದ್ರ ಪಾರಂಪರೆ ಏನಾದರೂ ಅನುಭವ ಇದೆಯಾ? ಯಾಕೆ, ಕಾರಣ ಏನು? 89ನೇ ವರ್ಷ ನಡೀತಾ ಇದೆ. ಅಲ್ಲ, ನಕ್ಷತ್ರ ನೋಡಿ ಇಲ್ಲಿಂದ ಹೊರಡ್ಬೇಕಂದ್ರೆ ಅದ್ರ ಹಿನ್ನೆಲೆ ಏನು ಅಂತ ಏನು ಹೇಳ್ತೀರಾ? ಇಲ್ಲ, ಗೊತ್ತಿಲ್ಲ. ಹಿರಿಯ ಕಾಲದಿಂದ ಪೂರ್ವಿಕರು ಮಾಡ್ಕೊಂಬಂದಿರೋದನ್ನ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ? ಹಿರಿಯ ಕಾಲದಿಂದ ಬಂದಿರೋದು. ಅದರ ಪದ್ಧತಿ ಏನು ಅನ್ನೋದು ಹಳ್ಳಿ ಹುಟ್ಟಿದಾಗಿನಿಂದ ಬಂದಿರತಕ್ಕಂಥ ಪದ್ಧತಿನ ನೋಡ್ಕೊಂಡು ಬಂಡೆ ಬಿಡಬೇಕು ಅಂತ ಪದ್ಧತಿ. ವರ್ಷ ಒಂದು ಹೊಸದವರನ್ನ ಎಲ್ಲ ಊರಿನ ಗ್ರಾಮಸ್ಥರು ಕೂಡ ಸೇರಿ ಸಂಪ್ರದಾಯದಂತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾರೆ. ಯಾವುದೇ ಒಂದು ಹಬ್ಬ, ನಮ್ಮ ಗಣೇಶನ ಹಬ್ಬ ಆದರೂ ಕೂಡ ನಮ್ಮ ಊರಿನಲ್ಲಿ ಯಾರೂ ಕೂಡ ಯಾವುದೇ ಒಂದು ಹಿಂಸಾತ್ಮಕವಾದಂಥ ಆಹಾರಗಳನ್ನು ತಗೊಳ್ಳದೆ ಸ್ವಾಭಾವಿಕವಾದಂಥ ಆಹಾರವನ್ನು ಸೇವಿಸ್ಕೊಂಡಿದ್ದು ಇವತ್ತು ಹೊಸದವರ ಆದಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಇದು ಭಾರಿ ಸಂಪ್ರದಾಯಬದ್ಧವಾಗಿ ಬೆಳಗ್ಗೆಯಿಂದ ಎಲ್ಲರೂ ಯಾರ್ಯಾರು ನಮ್ಮ ಮರಗಳನ್ನ ಹೊತ್ಕೊಂಡಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಯಾವುದೇ ಒಂದು ಆಹಾರವನ್ನು ಬೆಳಗ್ಗೆಯಿಂದ ತಗೊಳ್ಳದೆ ಉಪವಾಸವಿದ್ದು ಇದನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ನೂರಾರು ವರ್ಷಗಳಿಂದ ಕೂಡ ನಮ್ಮ ಹಿರಿಯರು ಇದನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಊರಿನ ಎಲ್ಲ ಹಿರಿಯರು ಎಲ್ಲರೂ ಕೂಡ ಸೇರಿ ಇದೇ ರೀತಿ ಎಲ್ಲೇ ಇದ್ದರೂ ಕೂಡ ನಮ್ಮೂರಿನವರು ಇಲ್ಲಿಗೆ ಬಂದು ಈ ಒಂದು ಕೈಂಕರ್ಯವನ್ನು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕೆಲಸವನ್ನು ಭಾರಿ ಭಕ್ತಿಪೂರ್ವಕವಾಗಿ ಮಾಡ್ತಾರೆ. ಅದಕ್ಕೆ ಎಲ್ರಿಗೂ ಕೂಡ ಊರಿಗೆ ಮತ್ತು ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಚುಕ್ಕೆ ನೋಡಿದ ಮೇಲೆ ಬಂಡೆಯಿಂದ ಮನೆಗೆ ಹೋಗ್ಬೋದು ಅನ್ನೋ ಶಾಸ್ತ್ರ, ಅದರ ಅನುಭವ ಏನಾಯ್ತು ಹಂಚ್ಕೊಳ್ತೀರಾ? ಈ ಕಾರ್ಯಕ್ರಮದಲ್ಲಿ ಬೆಳ್ಳಿ ಕತ್ಲಾಗೋವರೆಗೂ ಹೋಗಬಾರ್ದು ಅಂತ ಸಾಂಪ್ರದಾಯವಾಗಿರೋದು, ಇದು ನಡ್ಕೊಂಡು ಬಂದಿರೋದು. ಅದೇ ರೀತಿ ಆಕಾಶ ನಕ್ಷತ್ರ ಕಾಣಿಸಿದಾನೆ ಇಲ್ಲಿಂದ ಹೊರಡೋದು, ಬಂಡೆ ಹತ್ರದಿಂದ ಊರು ಒಳಗಡೆ ಹೋಗೋದು. ಅದರಿಂದ ಎಲ್ಲ ಕತ್ಲಾದ್ರೇ ಹೋಗೋದು ಅಂತ ಸಾಂಪ್ರದಾಯದಿಂದ ನಡೀತದೆ. ಇಲ್ಲಿಂದ ಹೊರಟ ಮೇಲೆ ಮುಂದಿನ ಕಾರ್ಯಕ್ರಮ ನಿಮ್ದೇನಾಗಿರುತ್ತೆ? ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನದಿಂದ ಪೂಜೆ ಮಾಡಿಕೊಂಡು ಮಂಗಳಾರತಿ ತಗೊಂಡು ಮನೆಗೆ ಅವ್ರವ್ರ ಮನೆಗೆ ಅವ್ರವ್ರು. ಧನ್ಯವಾದಗಳು ಸರ್. ಓಕೆ. ಎಲ್ಲಿದ್ದೇನೆ ಸುಮ್ಮನೆರಪ್ಪ. ಬರ್ರಿ, ನಿಧಾನ ಹೋಗಿ ಬರ್ರಿ. ಒಬ್ರು ಮಕ್ಕ ಅರ್ಧ ಜನ ಕಾಣಿಸತಾನೆ ಇಲ್ಲ. ನಿಧಾನ ಬನ್ನಿ. ಸ್ವಲ್ಪ ನಮ್ಮ ಕಡೆನೂ ನೋಡ್ರಿ, ಬಾ ಮರಗಳು ಎತ್ಕೊಂಡಿರೋರು.
ಹುಷಾರಮ್ಮ, ಒಂದು ಮರದಲ್ಲಿ ಇಟ್ಕೊಂಡಿದ್ಯಾ ಕಲ್ಲುಗಳು ಕೆಳಗಡೆ. ಯಾಕೆ ವಾಪಸ್ ಯಾಕೆ? ಇದನ್ನ ಪೂಜೆ ಮಾಡಿದ್ರೆ ಏನೋ ಗಂಗೆ ಪೂಜೆ ಏನು ಹೇಳ್ತಾರೆ, ಅದೇ ಇರ್ಬೋದಲ್ಲ? ಹಾಂ, ಹುಲ್ಕುರಾಯಮ್ಮ. ಮೇಷಮ್ಮ, ಸ್ವಲ್ಪ ಇದನ್ನ ಮರನ ಸ್ವಲ್ಪ ಮೇಲಕ್ಕೆ ಇಟ್ಕೊಬೇಕು, ಮುಂದೆದು ಬಿದ್ದೋಗುತ್ತೆ ಅದು. ಹಾಂ. ಏಯ್ ನಿಮ್ಮ ಕಡೆ ಬಾ. ಏಯ್ ತಾತ, ತಮಿಳ್ನಾಡಿಗೆ ಹೋಗ್ಯವ ನೋಗೋ. ಸರ್ ಈ ಕಡೆ ನಮ್ಮ ಕಡೆ ಸ್ವಲ್ಪ ಗಮನ ಕೊಡಿ ಸರ್. ಅಯ್ಯೋ, ಇವ್ರನ್ನ ಬರೋಷ್ಟೊತ್ತಿಗೆ ನಾನು ಅಲ್ಲಿ ಇನ್ನೊಂದು ವಿಡಿಯೋ ಮಿಸ್ ಆಗ್ತದೆ. ಹಾಂ, ನನ್ನ ನಂಬರ್ಗೆ ಹಾಕ್ತೀಯಾ?